ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು BBA ಫಸ್ಟ್ ಸೆಮ್ಮಿನ ಮ್ಯಾನೇಜ್ಮೆಂಟ್ ಡೈನಾಮಿಕ್ಸ್ನ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್. ಏನು ಫಸ್ಟ್ ಮಾಡ್ಯೂಲಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಏನು ಮ್ಯಾನೇಜ್ಮೆಂಟ್ ಅಂದ್ರೆ, ಇವಾಗ ನಿಮ್ಮ ಮನೇಲಿ ಫಾರ್ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಿಮ್ಮ ಮನೇಲಿ ಏನೋ ಒಂದು ಬರ್ತ್ಡೇ ಪಾರ್ಟಿ ನಡೀತಿದೆ ಅನ್ಕೊಳ್ಳಿ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಾ ನೀವು? ಫಸ್ಟ್ ಡಿಸೈಡ್ ಮಾಡ್ತೀರಾ ಅಲ್ವಾ, ಯಾವ ಡೇಟ್ ಅಲ್ಲಿ ಮಾಡ್ಬೇಕು, ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು. ಇವಾಗ ಬರ್ತ್ಡೇ ಪಾರ್ಟಿ ಅಂದಿದ ತಕ್ಷಣ ಸಿಂಪಲ್ ಆಗಿ ಮಾಡೋದು ಒಂದು 10,000 ಒಳಗಡೆ ಮಾಡ್ಬೇಕು ಅಂತ ಒಂದು ಬಜೆಟ್ ನ ಪ್ಲಾನ್ ಮಾಡೋದಿರ್ಬೋದು. ಮತ್ತೆ 10,000 ಒಳಗಡೆ ಅಂದ್ರೆ 150 ಮೆಂಬರ್ಸ್ ನ ಕೂಗ್ಬೇಕು. 100 ಮೆಂಬರ್ಸ್ ಆದ್ರೆ ಏನಾಗುತ್ತೆ, ಬಜೆಟ್ ಕ್ರಾಸ್ ಆಗ್ಬಿಡುತ್ತೆ. ಸೊ ಯಾರನ್ನ ಕೂಗ್ಬೇಕು ಅಂತ ಗೆಸ್ಟ್ ನ ಲಿಸ್ಟ್ ಮಾಡೋದಿರ್ಬೋದು. ಸೊ ಇದೆಲ್ಲ ಏನು ಫಸ್ಟ್ ಡಿಸೈಡ್ ಮಾಡ್ತೀರಾ ಅಲ್ವಾ ನೀವು, ಯಾವ ಡೇಟ್ ಅಲ್ಲಿ ಮಾಡ್ಬೇಕು, ಅಮೌಂಟ್ ಎಷ್ಟಿದೆ, ಬಜೆಟ್ ಎಷ್ಟ್ ಮಾಡ್ಬೇಕು, ಮತ್ತೆ ಗೆಸ್ಟ್ ಲಿಸ್ಟ್ ಎಷ್ಟಿದೆ ಅನ್ನೋದನ್ನ ನೋಡ್ತೀರ. ಆಮೇಲೆ ಊಟ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀರ. ಆಯ್ತಾ? ಆರ್ಗನೈಸ್ ಮಾಡಿದ್ಮೇಲೆ ಏನ್ ಮಾಡ್ತೀರ, ನಿಮ್ ಫ್ರೆಂಡ್ ಹತ್ರ ಹೆಲ್ಪ್ ಕೇಳಲ್ವಾ ನೀವು? ಅಂದ್ರೆ ಡೈರೆಕ್ಟಿಂಗ್ ಅಂತ ಹೇಳ್ತೀವಿ. ಏನಂದ್ರೆ ಫ್ರೆಂಡ್ ಹತ್ರ ಹೆಲ್ಪ್ ಕೇಳೋದಿರ್ಬೋದು. ಇಲ್ಲಾಂದ್ರೆ ಏನಾದ್ರು ಒಂದ್ ವರ್ಕ್ ಇರುತ್ತೆ, ನಿಮ್ ಫ್ರೆಂಡ್ ನೋಡು ಈ ಕೆಲಸ ಮಾಡ್ಬಿಡು ಅಂತ ಹೇಳೋದು. ಆಮೇಲೆ ಏನ್ ಮಾಡ್ತೀರ ಅಂದ್ರೆ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ತೀರ ಅಲ್ವಾ, ಕ್ರಾಸ್ ಚೆಕ್ ಮಾಡ್ತೀರ ಅಲ್ವಾ. ಇವಾಗ ಏನಾದ್ರು ಜಾಸ್ತಿ ಬೇಕಾ, ಏನಾದ್ರು ಐಟಮ್ ಮಿಸ್ ಆಗಿದೆಯಾ, ಏನ್ ಬೇಕು ಏನ್ ಬೇಡ ಇದನ್ನೆಲ್ಲ ನೋಡ್ತೀರ ತಾನೆ. ಸೊ ಇವಾಗ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ. ಅದೇ ತರ ಮ್ಯಾನೇಜ್ಮೆಂಟ್ ಅಂದ್ರೂ, ಮ್ಯಾನೇಜ್ಮೆಂಟ್ is planning what to do, organizing resources, guiding people, and checking work so that an organization achieve its objectives. ಅಂದ್ರೆ ಆರ್ಗನೈಸ್ ಮ್ಯಾನೇಜ್ಮೆಂಟ್ ಏನಂದ್ರೆ ಫಸ್ಟ್ ಪ್ಲಾನ್ ಮಾಡುತ್ತೆ ಅಂದ್ರೆ ನಾನು ಏನಂದಿದ್ದೆ, ಯಾವ ಡೇಟ್ ಅಲ್ಲಿ ಮಾಡ್ಬೇಕು, ಬಜೆಟ್ ಎಷ್ಟು, ಗೆಸ್ಟ್ ಲಿಸ್ಟು, ಇದನ್ನೆಲ್ಲ ಫಸ್ಟ್ ಪ್ಲಾನ್ ಮಾಡ್ತೀವಲ್ವಾ. ಸೊ ಪ್ಲಾನಿಂಗ್ ವಾಟ್ ಟು ಡೂ, ಆರ್ಗನೈಸಿಂಗ್ ರಿಸೋರ್ಸಸ್ ಅಂದ್ರೆ ಯಾವ್ಯಾವ ಐಟಮ್ಸ್ ಬೇಕು ನಮ್ಗೆ, ಎಷ್ಟೆಷ್ಟು ಬೇಕು, ಏನೇನ್ ಬೇಕಾಗುತ್ತೆ ಅಂತ ಪ್ರಾಪರ್ ಆಗಿ ಆರ್ಗನೈಸ್ ಮಾಡೋದಿರ್ಬೋದು. ಆಮೇಲೆ ಗೈಡಿಂಗ್ ಪೀಪಲ್, ನಾನ್ ನಿಮ್ಗೆ ಹೇಳ್ದೆ, ಈ ವರ್ಕರ್ಸ್ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಗೈಡ್ ಮಾಡೋದು. ಒಂದು ಆರ್ಗನೈಸೇಷನ್ ಅಂತ ತಗೊಂಡ್ರೆ ಅಲ್ಲೇನ್ ಮಾಡ್ತೀವಿ, ನಾವೊಂದು ಪ್ಲಾನ್ ಮಾಡಿ ಗೈಡ್ ಮಾಡ್ತೀವಿ. ಆಯ್ತಾ, ಇದೇ ತರ ಮಾಡ್ಬೇಕು, ಇದೇ ರೀತಿ ಬರ್ಬೇಕು ಡಿಸೈನ್ಸು ಅಂತ ಗೈಡ್ ಮಾಡ್ತೀವಿ. ಅಂಡ್ ಚೆಕಿಂಗ್ ವರ್ಕ್, ಅದೆಲ್ಲ ಆದ್ಮೇಲೆ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ ಇಲ್ವಾ ಅಂತ ಕೆಲ್ಸನ ಚೆಕ್ ಮಾಡ್ತೀವಿ. ಇದಿಷ್ಟನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಅಚೀವ್ ಅ ಗೋಲ್. ಏನು, ನಂದಿವಾಗ ಒಂದು ಸ್ವೀಟ್ ಶಾಪ್ ಇದೆ ಅಂತ ಅನ್ಕೊಳ್ಳಿ, ಒಂದು ಬೇಕರಿ ಇದೆ. ಅಲ್ಲೇನ್ ಮಾಡ್ತೀನಿ, ನಾನು ಫಸ್ಟ್ ಪ್ಲಾನ್ ಮಾಡ್ತೀನಿ, ಯಾವ ಲೊಕೇಶನ್ ಅಲ್ಲಿ ಶಾಪ್ ನ ಸ್ಟಾರ್ಟ್ ಮಾಡ್ಬೇಕು, ಯಾವ ತರ ಸ್ವೀಟ್ ನ ನಾನು ಅಲ್ಲಿ ಪ್ರಿಪೇರ್ ಮಾಡ್ಬೇಕು ಅಂತ ಫಸ್ಟ್ ಏನ್ ಮಾಡ್ತೀನಿ, ಪ್ಲಾನ್ ಮಾಡ್ತೀನಿ. ಆಮೇಲೆ ಆರ್ಗನೈಸಿಂಗ್ ರಿಸೋರ್ಸಸ್, ಆಮೇಲೆ ರಿಸೋರ್ಸಸ್ ಏನೇನ್ ಬೇಕಾಗುತ್ತೆ, ಐಟಮ್ಸ್ ಏನೇನ್ ಬೇಕು, ಅಲ್ಲೆಲ್ಲ ಯಾವ ತರ ಅರೇಂಜ್ ಮಾಡ್ಬೇಕು. ನಾನು ಇವಾಗ ಒಂದ್ ಬೇಕರಿ ಅಂದ್ಮೇಲೆ ಯಾವ ತರ ಇರ್ಬೇಕು, ಏನೇನ್ ಇಡ್ಬೇಕು ಬೇಕರಿ ಒಳಗಡೆ ಅದನ್ನ ಇಡ್ತೀನಿ. ಆಮೇಲೆ ಗೈಡಿಂಗ್ ಪೀಪಲ್ಸ್ ಏನ್ ಮಾಡ್ತೀನಿ, ಒಂದಿಬ್ಬರನ್ನ ಕೆಲ್ಸಕ್ಕೆ ತಗೊಂಡು ಅವ್ರಿಗೆ ಹೇಳ್ತೀನಿ, ನೋಡಿ ಕಸ್ಟಮರ್ ಬಂದ್ರೆ ನೀವು ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು, ನೀವು ಫೋನಲ್ಲಿ ಮಾತಾಡೋದಿರ್ಬೋದು, ನೆಗ್ಲೆಕ್ಟ್ ಮಾಡೋದು ಮಾಡಬಾರ್ದು, ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು. ಅದೇ ರೀತಿ ನಾನು ನಿಮ್ಗೆ ಸ್ಯಾಲ್ರಿ ಪೇ ಮಾಡ್ತೀನಿ ಅಂತ ಪೀಪಲ್ಗೆ ಗೈಡ್ ಮಾಡಿ, ಅಂದ್ರೆ ಸ್ಟಾಫ್ಗೆ ಗೈಡ್ ಮಾಡಿ. ಆಮೇಲೆ ಏನ್ ಮಾಡ್ತೀನಿ, ಅವ್ರು ಮಾಡ್ತಿರೋ ಕೆಲಸ ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಸೊ ಇದನ್ನೇನಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್. ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತೀನಿ. ಅದ್ ಬಿಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಂಗಡಿ ಓಪನ್ ಮಾಡ್ಬಿಡೋದು, ಏನೋ ಒಂದ್ ಸ್ವೀಟ್, ಅಯ್ಯೋ ತಿನ್ಲಿ ಬಿಡ್ಲಿ ಅಂತ ಒಂದ್ ಸ್ವೀಟ್ ಮಾಡೋದು. ಆಮೇಲೆ ನಾನೇ ಮಾಡ್ಕೋತೀನಿ ಬಿಡು, ನಾನೇ ಸ್ವೀಟು ನಾನೇ ಪ್ರಿಪೇರ್ ಮಾಡ್ತೀನಿ, ನಾನೇ ಸೇಲ್ ಮಾಡ್ತೀನಿ. ಇದೆಲ್ಲ ಮ್ಯಾನೇಜ್ಮೆಂಟ್ ಆಗಲ್ಲ ಇದು. ಆಯ್ತಾ, ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಬೇಕು. ನೆಕ್ಸ್ಟ್ ನಾವು ಡೆಫಿನಿಷನ್ ನೋಡೋ ಹಾಗಿದೆ, ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್ ದ ಎಫರ್ಟ್ಸ್ ಆಫ್ ಪೀಪಲ್ಸ್ ಅಂಡ್ ರಿಸೋರ್ಸಸ್ ಟು ಅಚೀವ್ ಗೋಲ್. ಅಂದ್ರೆ ಏನ್ ಮಾಡ್ತಿದೀವಿ, ಪ್ಲಾನ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತಿದೀವಿ, ಲೀಡ್ ಮಾಡ್ತಾ ಇದೀವಿ, ನಾವೇ ನಿಂತ್ಕೊಂಡೆಲ್ಲ ನೋಡ್ಕೋತಾ ಇದೀವಿ. ಅಂಡ್ ಕಂಟ್ರೋಲಿಂಗ್, ಇದಿಷ್ಟನ್ನು ಏನನ್ನ ಕಂಟ್ರೋಲ್ ಮಾಡ್ತಿದೀವಿ, ಎಫರ್ಟ್ಸ್ ಆಫ್ ಪೀಪಲ್, ಏನೋ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಸ್ಟಾಫ್ಸ್, ಅವ್ರ ಎಫರ್ಟ್ಸ್ ತಗೊಂಡು ಹಾಗೆ ನಮ್ ರಿಸೋರ್ಸಸ್ ನ ಹಾಕಿ ಏನ್ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತೇವೆ ನಾವು, ಅಚೀವ್ ಅ ಗೋಲ್. ಏನೋ ಒಂದು ಗೋಲ್ ನ ಅಚೀವ್ ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ಮೇನ್ ಇಂಪಾರ್ಟೆನ್ಸ್ ಏನಂತ ಅಂದ್ರೆ, ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಯಾಕೆ ಬೇಕು, ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ಬೇಕು ಅಂತ, ಗೋಲ್ ನ ಅಚೀವ್ ಮಾಡೋದಕ್ಕಿರ್ಬೋದು. ಆಮೇಲೆ ಮನಿ, ಟೈಮು ಮತ್ತೆ ಜನರನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋದಿರ್ಬೋದು. ಆಮೇಲೆ ಕೆಲ್ಸದಲ್ಲಿ ಕನ್ಫ್ಯೂಷನ್ ಮತ್ತೆ ವೇಸ್ಟೇಜ್ ನ ಕಮ್ಮಿ ಮಾಡೋದು. ಸೊ ಇದೆಲ್ಲಾನು ಕಮ್ಮಿ ಆಗುತ್ತೆ, ಮತ್ತೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ಕಾನ್ಸೆಪ್ಟ್ ಅಂತ ಅಂದ್ರೆ, ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನೇನು, ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ಗಳು ನಾವು ನೋಡ್ಬೋದು ಅಂದ್ರೆ, ಫಸ್ಟ್ ಪಾಯಿಂಟ್ ಬಂದು ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್.
ಏನು ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಯಾವ ತರ ಪ್ರೋಸೆಸ್ ಇದೆ ಮ್ಯಾನೇಜ್ಮೆಂಟ್ ಅಲ್ಲಿ? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಯಾವ ತರ ಫಸ್ಟ್ ಪ್ಲಾನ್ ಮಾಡ್ತಾನೆ, ಅದನ್ನ ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ತಾನೆ, ಹಿಂಗೆ ಆಗ್ಬೇಕು, ಇದೇ ರೀತಿ ಆಗ್ಬೇಕು. ಇವಾಗ ನಂದೊಂದು ಶಾಪ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದೋ ಬಟ್ಟೆ ಅಂಗಡಿ. ಫಸ್ಟ್ ಏನ್ ಮಾಡ್ತೀನಿ ನಾನು, ಸೇಲ್ ಮಾಡದ ಪರ್ಚೇಸ್ ಮಾಡದ ಅಂತ ಫಸ್ಟ್ ಪ್ಲಾನ್ ಮಾಡ್ತೀನಿ. ಆಮೇಲೆ ಅಲ್ಲಿಯ ಸ್ಟಾಫ್ಸ್ ನೆಲ್ಲ ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ತೀನಿ. ಅಂದ್ರೆ ನೀನು ಒಬ್ಬೊಬ್ಬರನ್ನ ಒಂದೊಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ. ಆಮೇಲೆ ಕೆಲವೊಬ್ಬರನ್ನ ಗೈಡ್ ಮಾಡ್ತೀನಿ ಏನ್ ಕೆಲಸ ಮಾಡ್ಬೇಕು. ಇವಾಗ ನೋಡಿ, ನೀವ್ ಯಾವ್ದಾದ್ರು ಒಂದ್ ಶೋರೂಮ್ ಹೋಗಿದ ತಕ್ಷಣ ಅಲ್ಲಿ ಕೆಲವೊಬ್ರು ಫೋನ್ಸ್ ನ ತೋರ್ಸೋದಿರ್ಬೋದು, ಇನ್ನ ಕೆಲವೊಬ್ರು ಇನ್ನೊಂದ್ ಕೆಲಸ ಮಾಡ್ತಾರೆ. ಇನ್ನ ಒಂದ್ ಇಬ್ರು ಮೂರ್ ಜನ ಬಂದಿದ ತಕ್ಷಣ ಹಾ ಸರ್ ಬನ್ನಿ ನಿಮ್ಗೆ ಏನ್ ಬೇಕು ಅಂತೆಲ್ಲಾನು ಎನ್ಕ್ವೈರಿ ಮಾಡ್ತಾರಲ್ಲ. ಆಮೇಲೆ ಚೆಕಿಂಗ್ ರಿಸಲ್ಟ್ ಅಂದ್ರೆ ಕಂಟ್ರೋಲಿಂಗ್, ಅದಷ್ಟನ್ನು ಕಂಟ್ರೋಲ್ ಮಾಡೋದು. ಅರ್ಥ ಆಯ್ತಲ್ಲ? ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್ ಅಂತ. ಯಾವ ತರ ಪ್ರೋಸೆಸ್ ಇನ್ಕ್ಲೂಡ್ ಆಗಿರುತ್ತೆ? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಗೆಟ್ ವರ್ಕ್ ಡನ್ ಥ್ರೂ ಪೀಪಲ್. ಮ್ಯಾನೇಜ್ಮೆಂಟ್ ಅಂದ್ರೆ ಅದೇ ನಿಂತ್ಕೊಂಡು ಕೆಲಸ ಮಾಡೋದಿಲ್ಲ. ಅದೇನ್ ಮಾಡುತ್ತೆ, ಅವ್ರು ನಿಂತ್ಕೊಂಡು ವರ್ಕರ್ಸ್ ಹತ್ತೆ ಕೆಲಸ ಮಾಡಿಸ್ಕೊಳ್ಳೋದು. ಆಯ್ತಾ? ಇವಾಗ ನೋಡಿ, ಈಗ ಒಂದ್ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ಯಾವತ್ತು ಕುತ್ಕೊಂಡು ಎಲ್ಲಾ ಕ್ಲಾಸ್ಗೆ ಹೋಗಿ ಟೀಚ್ ಮಾಡೋದಿರ್ಬೋದು, ಟೆಸ್ಟ್ ಕೊಡೋದು, ಏನೋ UT OT ಇದೆಲ್ಲ ಮಾಡಲ್ಲ. ಸೊ ಏನ್ ಮಾಡುತ್ತೆ, ಪ್ರಿನ್ಸಿಪಲ್ ಮ್ಯಾನೇಜ್ ಮಾಡ್ತಾನೆ, ಅಲ್ಲಿ ಟೀಚರ್ಸ್ ಎಲ್ಲ ಅಲ್ಲಿ ಕೆಲ್ಸನ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಸ್ಕೂಲು ಸ್ಮೂತ್ ಆಗಿ ರನ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಮ್ಯಾನೇಜ್ಮೆಂಟ್ ಅನ್ನೋದು ಕೆಲಸ ಮಾಡೋದಲ್ಲ, ನಿಂತ್ಕೊಂಡು ಕೆಲಸ ಮಾಡ್ಸೋದು. ಅವನು ಜಸ್ಟ್ ಪ್ಲಾನ್ ಮಾಡ್ತಾನೆ, ಆರ್ಗನೈಸ್ ಮಾಡ್ತಾನೆ, ಹೇಳ್ತಾನೆ ನೀವ್ ಇದಿದ್ ಕೆಲಸ ಮಾಡಿ ಅಂತಾನೆ. ಆಟೋಮೆಟಿಕ್ ವರ್ಕರ್ಸ್ ಕೆಲಸ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್. ಮ್ಯಾನೇಜ್ಮೆಂಟ್ ಇರೋದೇ ನಿಮ್ಗೆ ಅಚೀವ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ಏನೋ ಒಂದು ಸ್ಪೆಷಲ್ ಆಗಿ ಉದ್ದೇಶನ ಈಡೇರ್ಸೋದಕ್ಕಂತಾನೆ ಇರೋದು. ಏನು ಉದ್ದೇಶ ಇರುತ್ತೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣ? ಒಂದು ಪ್ರಾಫಿಟ್ ನ ಅರ್ನ್ ಮಾಡ್ಬೇಕು, ಇನ್ನೊಂದು ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡ್ಬೇಕು ಅಲ್ವಾ? ನಾವೇನಾದ್ರೂ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಏನ್ ಮಾಡ್ತೀವಿ, ಮೇನ್ ಇಂಟೆನ್ಷನ್ ಏನಾಗಿರುತ್ತೆ, ಪ್ರಾಫಿಟ್ ನ ಅರ್ನ್ ಮಾಡ್ಬೇಕು, ಮತ್ತೆ ನಮ್ ಪ್ರಾಡಕ್ಟ್ ಯೂಸ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫೈ ಆಗ್ಬೇಕು ಅಂತ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಕಂಟಿನ್ಯೂಸ್. ಅಂದ್ರೆ ಮ್ಯಾನೇಜ್ಮೆಂಟ್ ನಾಟ್ ಎ ಒನ್ ಟೈಮ್ ಆಕ್ಟಿವಿಟಿ, ಇಟ್ ಗೋಸ್ ಆನ್ ಆಲ್ ದ ಟೈಮ್. ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಪ್ಲಾನ್ ಮಾಡಿ, ಡೈರೆಕ್ಟ್ ಮಾಡಿ, ಕಂಟ್ರೋಲ್ ಮಾಡಿ ಬಿಟ್ಬಿಡೋದಲ್ಲ. ಯಾವಾಗ್ಲೂ ಅಷ್ಟೇನೆ, ವರ್ಕ್ ಪರ್ಫೆಕ್ಟ್ ಆಗಿ ಆಗ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಚೆಕ್ ಮಾಡೋದು. ಒಂದಿನ ನೋಡ್ಬಿಟ್ಟು ಸುಮ್ನೆ ಆಗಲ್ಲ, ಕಂಟಿನ್ಯೂಸ್ ಆಗಿ ಅದನ್ನ ನೋಡ್ತಿರ್ತಾರೆ. ಮ್ಯಾನೇಜ್ಮೆಂಟ್ ಇಸ್ ಯೂನಿವರ್ಸಲ್. ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ನಾವು ಕಂಪ್ನಿ, ಪ್ರಾಡಕ್ಟ್, ಶಾಪ್ ಅಂತ ಅಲ್ಲ, ಇದು ಯೂನಿವರ್ಸಲ್ ಆಗು ಮ್ಯಾನೇಜ್ ಮಾಡ್ತೀವಿ. ಈಗ ಮನೆಗಳಲ್ಲಿ ನೋಡಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಮನೇನ ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅಲ್ವಾ? ಯಾರ್ಗೆ ಏನ್ ದುಡ್ಡು ಕೊಡ್ಬೇಕೋ ಕೊಡೋದಿರ್ಬೋದು, ಸ್ಕೂಲ್ ಫೀಸ್ ಕಟ್ಟೋದಿರ್ಬೋದು, ನಿಮಗ್ ಬಟ್ಟೆ ಕೊಡ್ಸೋದಿರ್ಬೋದು. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ಬಿಸ್ನೆಸ್ ಅಲ್ಲೂ ಅಷ್ಟೇನೆ ಮ್ಯಾನೇಜ್ಮೆಂಟ್ ಯೂಸ್ ಆಗುತ್ತೆ. ಸ್ಕೂಲ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ, ಗವರ್ನಮೆಂಟ್ ಅಲ್ಲಿ, ಎಲ್ಲದಲ್ಲೂ ಅಷ್ಟೇ ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಮುಸ್ಸ ಆದಂಗ ಆಗ್ಬಿಡುತ್ತೆ ಅದು. ಕ್ಲೀನ್ ಆಗಿರ್ಬೇಕು ಒಂದ್ ಕಡೆ. ಇವಾಗ ನೋಡಿ, ಹಬ್ಬದ ಊಟ ಅಂತಾನೆ ಹೆಂಗಿರುತ್ತೆ ನಿಮ್ಗೆ, ಕ್ಲೀನ್ ಆಗಿ ಉಪ್ಪಿನಕಾಯಿ, ಹಪ್ಳ, ಒಂದೆರಡು ತರ ಪಲ್ಯ, ಇದೆಲ್ಲ ಬೋಂಡ, ಪಾಯಸ, ಈ ತರ ಎಲ್ಲ ಇರುತ್ತಲ್ಲ, ಅದು ಕ್ಲೀನ್ ಆಗಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಫುಲ್ಲು ಅದು ಇದು ಯಾವ್ದಾದ್ರು ದೊಡ್ಡಣ್ಣ ಮಾಡ್ತಾನಲ್ಲ ಇವದೋಪು ಅಂತ, ಆ ತರ ಆಗ್ಬಿಡುತ್ತೆ. ಸೊ ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಏನೋ ಮ್ಯಾನೇಜರ್ಸ್ ಕಂಟಿನ್ಯೂಸ್ಲಿ ಮೇಕ್ಸ್ ಇಂಪಾರ್ಟೆಂಟ್ ಡಿಸಿಷನ್. ಏನ್ ಮಾಡ್ತಾರೆ, ಪ್ರತಿ ಒಂದಲ್ಲೂ ಡಿಸಿಷನ್ ಅನ್ನೋದು, ಈಗ ಡೇ 1 ಅಲ್ಲಿ ನೀವು ಹುಟ್ಟಾಗ ಏನ್ ಡಿಸಿಷನ್ ಇತ್ತು, ನಿಮ್ಮ ಅಪ್ಪ ಅಮ್ಮಂದ್ ಇವಾಗ ಗಂಟ ಅದೇ ಡಿಸಿಷನ್ ಇದೆಯಾ? ಇಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ ನೀವು ದೊಡ್ಡದಾದಂಗೆ. ಆಯ್ತಾ? ಮುಂಚೆ ಏನ್ ಮಾಡೋರು, ಚಿಕ್ಕ ಮಗುಗೆಲ್ಲ ಹೊರಗಡೆ ಅಂಗಡಿಗೆ ಕಳ್ಸೋದೇ ಇಲ್ಲ. ಇವಾಗ ನಮ್ಗೆ ಹೊಡೆದು ಬಡ್ದು ಅಂಗಡಿಗೆ ಹೋಗೋ, ಏನಾದ್ರು ಐಟಮ್ಸ್ ತಗೋಬಾ ಅಂತ ಕಳಿಸ್ತಾರೆ. ಈಗ ಒಂದ್ ಮ್ಯಾನೇಜ್ಮೆಂಟ್ ಕಂಪ್ನಿ ವೈಸ್ ಅಲ್ಲಿ ನೋಡ್ಬೇಕು ಅಂದ್ರೆ, ಒಂದ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನಲ್ವಾ, ಅವನು ಕಂಟಿನ್ಯೂಸ್ ಆಗಿ ಡಿಸೈಡ್ ಮಾಡ್ತಾನೆ ಇರ್ಬೇಕು. ಈಗ ಪ್ರೈಸಿಂಗ್ ಇರ್ಬೋದು, ಇಲ್ಲಾಂದ್ರೆ ಒಬ್ಬ ಎಂಪ್ಲಾಯಿನ ಅಪಾಯಿಂಟ್ ಮಾಡ್ಕೋಬೇಕಂದ್ರೂ ಡಿಸೈಡ್ ಮಾಡ್ಬೇಕು. ಮತ್ತೆ ಸಪ್ಲೈಯರ್ಸ್, ನಮ್ಗೆ ಯಾವ್ದು ರಾ ಮೆಟೀರಿಯಲ್ ನ ಸಪ್ಲೈ ಮಾಡ್ತಾರಲ್ವಾ, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೂ ನಾವು ಏನ್ ಮಾಡ್ಬೇಕು, ಡಿಸಿಷನ್ ಮಾಡ್ಬೇಕು. ಸೊ ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಯೂಸಸ್ ರಿಸೋರ್ಸ್ ಎಫೆಕ್ಟಿವ್ಲಿ ಅಂದ್ರೆ, ನಮಗ್ ಎಷ್ಟು ಬೇಕೋ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಯೂಸ್ ಮಾಡೋದು. ಇವಾಗ ದುಡ್ಡು ಅಷ್ಟೇನೆ, ಏನು ಬೆಸ್ಟ್ ರಿಸೋರ್ಸಸ್ ಅಂದ್ರೆ ಅವ್ರ ಪ್ರಕಾರ
ಮನಿ, ಟೈಮ್, ಪೀಪಲ್ ಎಷ್ಟು ಬೇಕೋ ಅಷ್ಟೇ. ಇವಾಗ ಒಂದು ಕಂಪನಿಲಿ 20 ಜನ ಕೆಲ್ಸದವ್ರು ಸಾಕು, 100 ಜನನ್ ತಗೊಂಡ್ ಏನ್ ಮಾಡ್ಬೇಕು ಅಲ್ವಾ? ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ ಮಾತ್ರ ಮಾಡ್ಬೇಕು. ಅಮೌಂಟು ಅಷ್ಟೇ, 1 ಲಕ್ಷ ಇದ್ದರೆ ಸಾಕು, ಒಂದು ಯಾವ್ದಾದ್ರು ಒಂದು ಗೋಲ್ಗಪ್ಪನೋ ಅಷ್ಟೇ ಇದೋ ಏನೋ ಒಂದು ಅಂಗಡಿ ಓಪನ್ ಮಾಡ್ಬೋದು. ಅದ್ ಬಿಟ್ಬಿಟ್ಟು 10 ಲಕ್ಷ ಹಾಕಿ ಓಪನ್ ಮಾಡ್ತೀನಿ ಅಂದ್ರೆ ವೇಸ್ಟ್ ಆಗುತ್ತಲ್ವಾ? ಸೊ ಇವಾಗ ಅರ್ಥ ಆಯ್ತಾ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ನ ಹೇಗೆ ಅದ್ರಲ್ಲಿ ಬರೋಂತ ಕಾನ್ಸೆಪ್ಟ್ಗಳು. ಇವಾಗ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್ ಅಂಡ್ ಆರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಮ್ಯಾನೇಜ್ಮೆಂಟ್ ಸೈನ್ಸ್ ಮತ್ತೆ ಆರ್ಟ್ಸ್ ಅಂತೆ. ಆರ್ಟ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಕಲೆ. ಈಗ ಯಾರಿಗಾದ್ರು ಈ ಕೆಲಸ ಏನು ಇಷ್ಟ ಬೇಗ ಮಾಡ್ಬಿಟ್ಟೆ ಅಂತ ಏನಂತ ಅದೆಲ್ಲ ಕಲೆ ನಿನಗೆ ಗೊತ್ತಿಲ್ಲ ಹೋಗು ಅಂತ ಅಲ್ಲ. ಸೊ ಒಂದೊಂದ್ ಕೆಲಸ ಮಾಡೋದಕ್ಕೂ ಕಲೆ ಬೇಕಂತೆ, ಲೈಕ್ ಆರ್ಟ್ ಇರ್ಬೇಕು. ಯಾವ ತರ ನೋಡೋಣ. ಮ್ಯಾನೇಜ್ಮೆಂಟ್ ಇಸ್ ಕಾಲ್ಡ್ ಅನ್ ಆರ್ಟ್ ಬಿಕಾಸ್ ಇಟ್ ರಿಕ್ವೈರ್ಡ್ ಪರ್ಸನಲ್ ಸ್ಕಿಲ್, ಕ್ರಿಯೇಟಿವಿಟಿ, ಎಕ್ಸ್ಪೀರಿಯನ್ಸ್ ಅಂಡ್ ಜಡ್ಜ್ಮೆಂಟ್ ಟು ಗೆಟ್ ವರ್ಕ್ ಡನ್ ಟು ಪೀಪಲ್. ಇವಾಗ ಅದೊಂದು ಕಲೆ. ನೀವು ಮುಖಗಳು ನೋಡೋದನ್ನೇ ಗೊತ್ತಾಗ್ಬಿಡುತ್ತೆ ಯಾರು ಹೆಂಗ್ ಕೆಲಸ ಮಾಡ್ತಾರೆ. ಇವಾಗ ಒಬ್ಬನಿಗೆ ಸೀರಿಯಸ್ ಆಗಿ ಹೇಳ, ಯಾರು ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ, ಫೋನಲ್ಲೇ ಮುಳುಗಿರ್ತಾರಲ್ಲ, ಅವ್ರಿಗೆಲ್ಲ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಈಗ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ ಆನ್ಲೈನ್ ಬಿಸ್ನೆಸ್ ಮಾಡ್ತಾರಲ್ವಾ, ವಾಟ್ಸಪ್ ಅಲ್ಲಿ ನಮಗ್ ಮೆಸೇಜ್ ಮಾಡಿ ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಂತ, ಇಂತ ನನ್ ಮಕ್ಳಿಗೆ ಆ ಕೆಲ್ಸಕ್ಕೆ ಹಾಕ್ಬಿಡ್ಬೇಕು. ಯಾಕಂದ್ರೆ ಅವ್ರಿಗೆ ಮೆಸೇಜ್ ಮಾಡೋದೇ ತುಂಬಾ ಇಷ್ಟ ಅಲ್ವಾ. ಸೊ ಅದು ಮಾಡೋದ್ರಿಂದ ಕೆಲಸ ಮಾಡ್ಬಿಡ್ತಾರೆ. ಸೊ ನಾವು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ನಲ್ಲಿ ಏನ್ ಸ್ಕಿಲ್ ಇದೆ, ಇವ್ನ್ ಏನ್ ಕೆಲಸ, ಇವ್ನ ಇಟ್ಕೊಂಡು ಏನ್ ಕೆಲಸ ಮಾಡ್ಬೋದು. ಇವಾಗ ಒಬ್ಬ ತುಂಬಾ ಸಖತ್ತಾಗಿ ಬಾಡಿ ಎಲ್ಲ ಇರುತ್ತೆ ಅನ್ಕೊಳ್ಳಿ, ಅವ್ನಿಗೆ ಫಿಸಿಕಲ್ ಟಾಸ್ಕ್ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಬೆಳ್ಳುಳ್ಳಿ ಬಿಡ್ಸು ಅಂತ ಹೇಳೋದಕ್ಕಾಗತ್ತಾ? ಸೊ ಆರ್ಟ್ ಅನ್ನೋದಂತ ಪರ್ಸನಲ್ ಸ್ಕಿಲ್ ಅಂದ್ರೆ ಇವಾಗ ನೋಡಿ, ಒಬ್ಬೊಬ್ಬ ಮ್ಯಾನೇಜರ್ ಒಂದೊಂದ್ ಅವ್ರ ವೇನಲ್ಲೇ ಹ್ಯಾಂಡಲ್ ಮಾಡ್ತಾರೆ. ಈಗ ಟೀಚಿಂಗ್ ಅಲ್ಲೇ ನೀವು ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜಲ್ಲಿ 6 ಟೀಚರ್ಸ್ ಇರ್ತಾರೆ, ಓಕೆನಾ? ಒಬ್ಬೊಬ್ರು ಒಂದೊಂದ್ ಡಿಫ್ರೆಂಟ್ ಆಗಿ ಪಾಠ ಮಾಡ್ತಾರೆ, ಒಬ್ಬೊಬ್ರು ಕ್ಲೀನ್ ಆಗಿ ಮಾಡೋದೇ ಇಲ್ಲ ಅಂದ್ರೆ, ಇನ್ನೊಬ್ರು ತುಂಬಾ ಈಸಿಯಾಗಿ ಹೇಳ್ಕೊಟ್ಬಿಡ್ತಾರೆ, ಇನ್ನ ಕೆಲವೊಬ್ರು ಹೇಳ್ಕೊಡೋದು ಅರ್ಥನೇ ಆಗಲ್ಲ. ಅಂದ್ರೆ ಇದ್ರಲ್ಲೇ ನೋಡಿ ಒಬ್ಬೊಬ್ರು ಒಂದೊಂದ್ ತರ ನಿಮ್ಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಕ್ರಿಯೇಟಿವಿಟಿ ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಡಿಫ್ರೆಂಟ್ ವೇನಲ್ಲಿ ಚಾಲೆಂಜ್ ಆಗಿ ತಗೊಂಡು ಡಿಫ್ರೆಂಟ್ ವೇಲಿ ಬೇಗ ಸಾಲ್ವ್ ಮಾಡ್ಬಿಡೋದಿರ್ಬೋದು. ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಈ ಕೆಲ್ಸನ ಹಿಂಗ್ ಮಾಡ್ಬಿಡು, ಈ ಕೆಲ್ಸನ ಅದ್ ಮಾಡು, ಇದಾಗುತ್ತೆ. ಈಗ ನೋಡಿ ನಿಮ್ ಮನೇಲಿ ಏನಾದ್ರು ನೀವು ಅಡ್ಗೆ ಮಾಡುವಾಗ ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮಮ್ಮ ಏನಂತಾರೆ, ಸ್ವಲ್ಪ ನೀರ್ ಹಾಕ್ಬಿಡು ಅವಾಗ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ. ಆಯ್ತಾ? ಸೊ ಆಮೇಲೆ ಜಾಸ್ತಿ ಗೋಲ್ ಮೇಲೆನೆ ಫೋಕಸ್ ಮಾಡೋದು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ 2 ಮ್ಯಾನೇಜರ್ ಇರ್ತಾರೆ ಅನ್ಕೊಳ್ಳಿ, ಒಂದೇ ಕಂಪನಿನಲ್ಲಿ 2 ಮ್ಯಾನೇಜರ್. ಒಬ್ಬ ಏನ್ ಹೇಳ್ತಾನೆ, ನೀವೇನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ಸೆಂಟಿವ್ ಸಿಗುತ್ತೆ ಅಂತೆಲ್ಲ ಮೋಟಿವ್ ಮಾಡ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಪ್ರಾಪರ್ ಆಗಿ ಗೈಡ್ ಮಾಡ್ತಾನೆ. ಅಂದ್ರೆ ಇದು ಇಷ್ಟು ಟ್ರಿಕಿಯಾಗಿ ಮಾಡ್ಬೇಡಿ, ಇದು ಕಷ್ಟ ಆಗುತ್ತೆ, ಈಸಿ ವೇನಲ್ಲಿ ಮಾಡಿ ಅಂತ. ಸೊ ಇದೆಲ್ಲ ಒಂದು ಕಲೆ. ಅರ್ಥ ಆಗ್ತಿದೆ ಅಲ್ವಾ? ಮ್ಯಾನೇಜ್ಮೆಂಟ್ ಇಟ್ ಈಸ್ ರಿಕ್ವೈರ್ಡ್ ಪರ್ಸನಲ್ ಸ್ಕಿಲ್, ಕ್ರಿಯೇಟಿವಿಟಿ, ಎಕ್ಸ್ಪೀರಿಯನ್ಸ್ ಅಂಡ್ ಜಡ್ಜ್ಮೆಂಟ್ ಟು ಗೆಟ್ ವರ್ಕ್ ಡನ್ ಟು ಪೀಪಲ್. ಅಂದ್ರೆ ಇದಿಷ್ಟು ಇಟ್ಕೊಂಡು ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಪೀಪಲ್ ಅಂದ್ರೆ ನಿಮ್ಗಳಿಂದ ಕೆಲಸ ಮಾಡಿಸ್ಕೊಳ್ಳುತ್ತೆ. ಅದು ಕೆಲಸ ಮಾಡಲ್ಲ, ನಿಮ್ಗಳಿಂದ ಏನ್ ಮಾಡುತ್ತೆ, ಕೆಲಸನ ಮಾಡಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಎ ಸೈನ್ಸ್. ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಸೈನ್ಸ್ ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ಸಿಸ್ಟಮೆಟಿಕ್ ನಾಲೆಜ್, ಪ್ರಿನ್ಸಿಪಲ್ಸ್, ರೂಲ್ಸ್ ಅಂಡ್ ಥಿಯರೀಸ್. ಇವಾಗ ನೋಡಿ, ಈಗ ಕಲಿಬೇಕು ಕೆಲಸ ಮಾಡೋದಕ್ಕೆ, ಹಾಗೇನೆ ಸೈನ್ಸ್ನು ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ಸಿಸ್ಟಮೆಟಿಕ್ ನಾಲೆಜ್ ಬೇಕಲ್ವಾ ಅದ್ರ ಬಗ್ಗೆ. ಇವಾಗ ಈಗ ಯಾವ್ದೋ ಒಂದ್ ಮಗುಗೆ ಈಗ ABCD ನಾವ್ LKG ಓದುವಾಗ ಕಷ್ಟ ಅನ್ಸೋದು, ಇವಾಗ ಈಸಿ ಅಲ್ವಾ? ಸೊ ನಮ್ಗೆ ಸಿಸ್ಟಮೆಟಿಕ್ ನಾಲೆಜ್ ಬೇಕು. ಯಾಕೆ ನಾಲೆಜ್ ಬೇಕು ಅಂದ್ರೆ, ಪ್ಲಾನ್ ಮಾಡೋದಕ್ಕೆ, ಆರ್ಗನೈಸ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ನಮ್ಗೆ ನಾಲೆಜ್ ಬೇಕು. ಆಯ್ತಾ? ಹಾಗೇನೆ ಸೊ ಈ ತರ ಪ್ಲಾನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ ರಿಸಲ್ಟ್ ಇನ್ನ ಬೆಟರ್ ಆಗಿ ಇನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನ್ ನಿಮ್ಗೆ ಹೇಳ್ದೆ, ಮ್ಯಾನೇಜ್ಮೆಂಟ್ ಅನ್ನೋದು ಯೂನಿವರ್ಸಲ್ ಅಪ್ಲಿಕೇಬಲ್. ಅಂದ್ರೆ ನಾವು ಮನೇಲೂ ಮ್ಯಾನೇಜ್ ಮಾಡ್ತೀವಿ, ಸ್ಕೂಲಲ್ಲಿ, ಹಾಸ್ಪಿಟ್ಲಲ್ಲಿ, ಗವರ್ನಮೆಂಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರತಿಯೊಬ್ರು ಕೂಡ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಇದು ಒಂದಷ್ಟು ಸಿಸ್ಟಮೆಟಿಕ್ ವೇನಲ್ಲಿ ಇರುತ್ತೆ. ಮತ್ತೆ ಏನಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪ್ರಾಪರ್ ಆಗಿ ಮಾಡೋದು. ಈಗ ನಾನು ಬಿಸ್ನೆಸ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಈ ಬಾಂಬ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗತ್ತಾ? ಡ್ರಗ್ಸ್ ಇರ್ಬೋದು, ಇಲ್ಲಾಂದ್ರೆ ನಾನು ವ್ಯವಸಾಯ ಮಾಡ್ತೀನಿ ಅಂತ ಗಾಂಜಾ ಸೊಪ್ಪನ್ನ ಬೆಳ್ಸೋದಕ್ಕಾಗತ್ತಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರ್ಬೇಕು, ಪ್ರಿನ್ಸಿಪಲ್ಸ್ ಏನಿದೆ ಅಂತ ತಿಳ್ಕೊಬೇಕು. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಬೇಸಿಕ್ ನಾಲೆಜ್ ಇರ್ಬೇಕು. ಆಯ್ತಾ? ಅರ್ಥ ಆಯ್ತಲ್ವಾ? ಆಮೇಲೆ ಮ್ಯಾನೇಜ್ಮೆಂಟ್ ಇಸ್ ಬೋತ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಕಡೆ ಸೈಂಟಿಫಿಕ್ ಆಗು ಇರ್ಬೇಕು, ಮತ್ತೆ ಆರ್ಟ್ ಕಲೆನೂ ಇರ್ಬೇಕು. ಇವಾಗ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಆ ಗೊತ್ತಿದೆ, ಸೊ ಅದು ಹೆಂಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ನಿಮ್ಗೆ? ಅವ್ರು ನಿಮ್ಗೆ ಎಕ್ಸಾಮ್ ಏನಾದ್ರು ಟೆಸ್ಟ್ ಎಲ್ಲ ಕೊಟ್ಟಿ ಆಮೇಲೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿರುತ್ತೆ. ಆದ್ರೆ ಆರ್ಟ್ ಅನ್ನೋದೇನು, ಆಕ್ಚುಲಿ ನೀವು ಆ ಗಾಡಿನ ಹೆಂಗೆಲ್ಲ ಓಡಿಸ್ತೀರ ಗೊತ್ತಾ, ಅದು ಕಲೆ ಅಂತೆ. ಆಯ್ತಾ? ಇವಾಗ ನೆಕ್ಸ್ಟ್